ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ್ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ನಿಂದ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇದೀಗ ತಾನೇ ತನ್ನ ವೆಬ್ಸೈಟ್ನಲ್ಲಿ ಕೆಸೆಟ್ನ 2025ನ ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟ ಮಾಡಿದೆ. ಇಲ್ಲಿ ನೋಡಿ, ಇದೆ ಡೇಟು 12/11/2025. ಹಾಗಾಗಿ ನೀವು ಈ ಕೀ ಉತ್ತರಗಳನ್ನು, ಪರಿಷ್ಕೃತ ಕೀ ಉತ್ತರಗಳನ್ನು ನೀವು ಚೆಕ್ ಮಾಡ್ಕೋಬಹುದಾಗಿದೆ. ಸ್ನೇಹಿತರೆ, ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆಯಲ್ಲ, ಅದು ದಿನಾಂಕ 12/11/2025ರಂದು ಪರಿಷ್ಕೃತ ಕೀ ಉತ್ತರವನ್ನು ನೀಡಲಾಗಿದೆ ನೋಡಿ. ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 ಪರೀಕ್ಷೆ ಸಂಬಂಧಪಟ್ಟಂತೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಕೀ ಉತ್ತರಗಳನ್ನು ಕೂಡ ಕೆಇ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ 4/11/2011ರಂದು ಪ್ರಕಟಿಸಲಾಗಿತ್ತು. ಅಂದರೆ ಯಾವುದು ಕೀ ಉತ್ತರಗಳನ್ನು 4/11 ನವೆಂಬರ್ 4ರಂದು ಪ್ರಕಟ ಮಾಡಿತ್ತು. ಜೊತೆಗೆ ಈ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆ ಇತ್ತು ಅಂದರೆ 6/11/2025 ಸಂಜೆ 3 ಗಂಟೆಯೊಳಗೆ ಸಲ್ಲಿಸಲು ಅವಕಾಶ ಕೊಟ್ಟಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಏನಾಯಿತು, ಕೆಇ ಆಕ್ಷೇಪಣೆಗಳನ್ನು ಸ್ವೀಕರಿಸಿಬಿಟ್ಟು ವಿಷಯ ತಜ್ಞರನ್ನು ಪರಿಶೀಲಿಸಿದ ನಂತರ ಮೇಲ್ಕಂಡಂತ ಪತ್ರಿಕೆಗೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಕೀ ಉತ್ತರಗಳನ್ನು ಈ ಕೆಳಗಂಡಂತೆ ಪ್ರಕಟಗೊಂಡಿದೆ. ಇದು ಅಂತಿಮ ಕೀ ಉತ್ತರಗಳಾಗಿರುತ್ತೆ. ಸ್ನೇಹಿತರೆ ನೋಡಿ, ನವೆಂಬರ್ 4ರಂದು ಪ್ರಕಟಗೊಂಡಂತಹ ಕೀ ಉತ್ತರಗಳು ಹೀಗಿತ್ತು. ಇಲ್ಲಿ ವರ್ಷನ್ ಎಲ್ಲ ಕೊಟ್ಟಿದೆ ನೋಡಿ. ಎ ವರ್ಷನ್ಗೆ ಸಂಬಂಧಪಟ್ಟಂತೆ A1 ವರ್ಷನ್ ಸಂಬಂಧಪಟ್ಟಂತೆ ಒಂದು ಹೇಳ್ತೀನಿ ನಾನು. A1 ರಿವೈಸ್ಡ್ ಏನಾಗಿದೆ, 3 ಆಗಿದೆ ನೋಡಿ. ಇಲ್ಲಿ 2 ಪ್ರಕಟ ಮಾಡಿತ್ತು. ಪರಿಷ್ಕೃತ ಕೀ 1 ಯಾವುದು, ಪ್ರಶ್ನೆ ಸಂಖ್ಯೆ ಇದು. ಕೀ ಉತ್ತರ ಯಾವ್ದಾಗಬೇಕು ಅಂತಂದ್ರೆ 1 ಅಥವಾ 2 ಆಗಬೇಕು. ಜೊತೆಗೆ 2ನೇ ಪ್ರಶ್ನೆಗೆ ಗ್ರೇಸ್ ಅನ್ನು ಕೊಡಲಾಗಿದೆ. ಮತ್ತು ಸುಮಾರು 3 ಗ್ರೇಸ್ ಅನ್ನ ಕೊಡಲಾಗಿದೆ. ಜೊತೆಗೆ ಏನಾಗಿದೆ, 2 ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನು ಪರಿಷ್ಕೃತ ಕೀ ಉತ್ತರಗಳನ್ನ ಪ್ರಕಟ ಮಾಡಿದೆ. ಸ್ನೇಹಿತರೆ ನೋಡಿ, ನಾನು ಈಗಾಗಲೇ ನಮ್ಮ ಶಿವ್ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲೇ ಹೇಳಿದ್ದೆ. ನಾನು ಸುಮಾರು ಕನಿಷ್ಠ 4ರಿಂದ 5 ಪ್ರಶ್ನೆಗಳು ರಿವೈಸ್ಡ್ ಆಗ್ಬೋದು ಅಂತ ಹೇಳಿದೆ. ಅದರಲ್ಲಿ 3 ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ, ಜೊತೆಗೆ 2 ರಿವೈಸ್ಡ್ ಆಗಿದೆ. ಹಾಗಾಗಿ ಸ್ನೇಹಿತರೆ ನೋಡಿ, ಅವರು ಹೇಳಿದಂತೆ ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಲಾಗಿ ಮೇಲ್ಕಂಡ ಪಟ್ಟಿಯಲ್ಲಿರುವಂತಹ ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟ ಮಾಡಿದೆ. ಉಳಿದಂತೆ ಆಕ್ಷೇಪಿತ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತೇಳಿ ಕೆಇ ತನ್ನ ಒಂದು ಪ್ರಕಟಣೆಯಲ್ಲಿ ಹೊರಡಿಸಿದೆ ಮತ್ತು ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನು ಬಿಟ್ಟಿದೆ. ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಬಿಟ್ಟು ನೋಡಿ, A1 B1 ವರ್ಷನ್ ಪ್ರಶ್ನೆ ನಂಬರ್ ಇದಾಗುತ್ತೆ, ಮತ್ತೆ ಪರಿಷ್ಕೃತ ಕೀ ಉತ್ತರ ಇಲ್ಲಿರುತ್ತೆ ನೋಡಿ. ಇದನ್ನ ನೀಟಾಗಿ ನೋಡ್ಕೊಂಡ್ಬಿಟ್ಟು ನಿಮ್ಮ ವರ್ಷನ್ ಕೋಡ್ ಜೊತೆಗೆ ಪ್ರಶ್ನೆ ಸಂಖ್ಯೆ ಯಾವುದು ರಿವೈಸ್ಡ್ ಆಗಿದೆ ಮತ್ತು ಗ್ರೇಸ್ ಬಂದಿದೆ ಅಂತೇಳಿ ನೀವು ನೋಡ್ಕೊಂಡ್ಬಿಟ್ಟು ನನಗೆ ಏನು ಈ ಒಂದು ಯೂಟ್ಯೂಬ್ನ ಕೆಳಗೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ, ನಾನು ಫೈನಲ್ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತೇಳಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ಈಗ ಇದು ಪ್ರಕಟ ಆಗಿದೆ. ಹಾಗೇನೆ ಇನ್ನುಳಿದಂತೆ ಎಲ್ಲ ನೀವು ಕೆಇ ವೆಬ್ಸೈಟ್ ಅಲ್ಲಿ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ಕೆಳಕೊಟ್ಟಿರ್ತೀನಿ. ಎಲ್ಲ ಒಂದು ಯೂಟ್ಯೂಬ್ನ ಒಂದು ಯಾವುದು ಈ ಒಂದು ಕೆಇ ವೆಬ್ಸೈಟ್ ನಲ್ಲಿ ಇರತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳ ಒಂದು PDF ಅನ್ನು ನಾನು ಗ್ರೂಪಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ಸ್ನೇಹಿತರೆ. ನಿಮ್ಮ ಮಾರ್ಕ್ಸ್ಗಳನ್ನು ಈ ಒಂದು ಯೂಟ್ಯೂಬ್ನ ಕೆಳಗೆ ನೀಡಿರುವಂತಹ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ನೀಡಿರ್ತಕ್ಕಂಥ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಮಾರ್ಕ್ಸ್ಗಳನ್ನು ದಾಖಲು ಮಾಡಿ ನಿಮಗೆ ಎಕ್ಸ್ಪೆಕ್ಟೆಡ್ ಫೈನಲ್ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ಹೇಳಿ ನೀಡೋಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಎಲ್ಲ ಚೆಕ್ ಮಾಡ್ಕೊಂಡು ನಿಮ್ಮ ಒಂದು ಮಾರ್ಕ್ಸ್ಗಳನ್ನ ಹಾಕ್ರಿ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನಮಸ್ಕಾರಗಳು.